ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮನಹಳ್ಳಿಯ ವಿಶೇಷದ್ರ ಜೊತೆಗೆ ಇವತ್ತಿನ ಮುಂದಿನ ಅಭಿವೃದ್ಧಿಗೋಸ್ಕರ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಬೇಕಾಗಿದೆ. ಆ್ಯಂಡ್ ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ ವಿಶೇಷದ ಜೊತೆಗೆ ನಮ್ಮೂರಿನ ಕುಂದುಕೊರತೆಗಳ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಆ್ಯಂಡ್ ಇದ್ರ ಬಗ್ಗೆ ನಾನು ಇದಕ್ಕೂ ಮುಂಚೆ ವೀಡಿಯೋನು ಕೂಡ ಮಾಡಿದ್ದೆ. ಆ್ಯಂಡ್ ಈ ಸಂದರ್ಭದಲ್ಲೂ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ರಸ್ತೆ ಗಂಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ಗೆ ಹೋಗುವಂಥ ರಸ್ತೆ. ಈ ಒಂದು ರಸ್ತೆ ತುಂಬ ಹಾಳು ಬಿದ್ದಿದೆ ಆ್ಯಂಡ್ ತುಂಬ ತೆಗ್ಗು ದಿನಗಳಿದ್ದಾವೆ. ಈ ಒಂದು ರಸ್ತೆಯಲ್ಲಿ ತುಂಬ ಜನ ಮುಖ್ಯ ಗಣ್ಯ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ತುಂಬ ಜನ ಅಡ್ಡಾಡ್ತಾರೆ. ಇದು ರಾತ್ರಿ ವ್ಯೂನಲ್ಲಿ ಮಳೆ ಬಂದಾಗ ಹೇಗಿರುತ್ತೆ ನೋಡ್ಕೊಂಡು. ಗಣಪತಿ ಹಬ್ಬದ ವಿಶೇಷವಾಗಿ ಬಂದು ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ಈ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜ್ಗೆ ಹೋಗುವಂಥ ರಸ್ತೆಯಲ್ಲಿ ನೋಡಿ, ಈ ರಾತ್ರಿ ಹೊತ್ತಲ್ಲೂ ಇಷ್ಟೊಂದು ನೀರು ಕೆಸರು ಆ್ಯಂಡ್ ಇಲ್ಲಿ ನಡೆದಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇದನ್ನು ಸರ್ಕಾರದವರು ಗಮನಿಸಬೇಕು. ಆ್ಯಂಡ್ ಇದಕ್ಕೆ ಯಾರು ಪರಿಹಾರ ನೀಡಬೇಕು, ಆ ಅಧಿಕಾರಿಗಳು ಮತ್ತು ಆ ಇಲಾಖೆಯವರು ಇದಕ್ಕೆ ಸ್ಪಂದಿಸಬೇಕು. ಇಲ್ಲಿ ಫುಲ್ಲು ಗಣಪತಿಗೆ ಹೋಗೋ ದಾರಿ ಒಳಗೂ ಕೂಡ ಎಲ್ಲನೂ ಕೂಡ ಕೆಸರು ಈ ರೀತಿ ಇದೆ, ತಗ್ಗು ಬಿದ್ದಿದೆ. ಆ್ಯಂಡ್ ಪ್ರತಿದಿನ ಇಲ್ಲಿ ತುಂಬ ಜನ ಅಡ್ಡಾಡ್ತಾರೆ, ವಿದ್ಯಾರ್ಥಿಗಳು ಸೇರಿ. ಸ್ವಲ್ಪ ಇದಕ್ಕೊಂದು ಪರಿಹಾರ ನೀಡಲಿ. ನೋಡಿ ಸ್ನೇಹಿತರೆ, ಇದು ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ರಸ್ತೆ. ಆ್ಯಂಡ್ ಒಂದು ಸೈಡು ರೋಡ್ ಆಗಿದೆ, ಇನ್ನೊಂದು ಸೈಡು ರೋಡ್ ನೋಡ್ತಾ ಇರಿ ಕೆಸರುಮಯ ಆಗಿದೆ. ಆ್ಯಂಡ್ ಇಲ್ಲಿ ಮೇ ಬಿ ಭತ್ತನ ನಾಟಿ ಮಾಡ್ಬೋದು ಅನಿಸುತ್ತೆ. ಸೊ ಈ ಥರ ಮಾಡೋದಕ್ಕೆ ಅಧಿಕಾರಿಗಳು ಇದು ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಬೇಕು, ಅಥವಾ ಇದನ್ನ ಸರಿಯಾಗಿ ಇಲಾಖೆಗಳು ನಿಭಾಯಿಸಿಲ್ಲ ಅಂತ ಹೇಳಬೇಕು, ಗೊತ್ತಾಗ್ತಿಲ್ಲ. ಬಟ್ ಈ ಥರ ಸಮಸ್ಯೆ ಅಂತೂ ಆಗಿದೆ. ಬರೀ ಕೆಸರು ಹಾಕಿ ಮಣ್ಣು ಹಾಕಿ ಕೆಸರು ಮಾಡೋದಕ್ಕಿಂತ ಚೆನ್ನಾಗಿ ರೋಡ್ ಮಾಡಿದರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ಈ ಥರದ ವೀಡಿಯೋಗಳನ್ನು ನಾನು ಮಾಡ್ತಿರೋ ಉದ್ದೇಶ ಒಂದೇ, ನಮ್ಮೂರು ತುಂಬ ಚೆನ್ನಾಗಿ ಕಾಣಲಿ. ಅಂಡು ನಾನು ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಬದ್ಧತೆಯಿಂದ ನಾನು ಕೂಡ ಪ್ರಶ್ನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಯಾರಿಗೂ ಕೂಡ ರಾಜಕೀಯವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಕೂಡ ವಿರೋಧಿಸ್ತಾ ಇಲ್ಲ. ನನ್ನ ಜವಾಬ್ದಾರಿಯನ್ನು ನಾನು ಕೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.